ಹಲೋ ಹಾಯ್ ಗೈಸ್. ಜಿಮ್ಗೆ ಹೋಗೋರು ಪ್ರತಿಯೊಬ್ಬರಿಗೂ ಬೈಸಿಪ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಜಿಮ್ಗೆ ಹೋಯ್ತವನೆ ಅಂತ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬರು ಬೈಸಿಪ್ಸ್ ಇರೋದನ್ನ ನೋಡಿ, ಯಾವ ಬಾಡಿನ ನೋಡಿ ಅಬ್ಸರ್ವ್ ಮಾಡಲ್ಲ. ಯಾರು ಜಿಮ್ಗೆ ಹೋಗ್ತಾರೆ ಅವ್ನ ಕೈನೇ ಮಾತ್ರ ಅಬ್ಸರ್ವ್ ಮಾಡಿ ನೋಡ್ತಾರೆ, ಹೆಂಗಸೇ ಆಗಲಿ ಹುಡುಗಿರಾಗಲಿ ಹುಡುಗರಾಗಲಿ ಎಲ್ಲ. ಸೊ ಕೈ ಏನಾದರೂ ದಪ್ಪ ಆಗಬೇಕು, ಒಳ್ಳೆ ಮಸಲಿಟಿ ಬರಬೇಕು ಅಂದರೆ ಕಾನ್ಸಂಟ್ರೇಷನ್ ಅಂತ. ಈಗ ಸೀಟೆಡ್ ಕಾನ್ಸಂಟ್ರೇಷನ್ 1, ಫುಲ್ ಡೌನ್, ಫುಲ್ ಅಪ್. That's good. Easy. Bye good baby. Yep. Yep. ಈ ಥರ ಫುಲ್ ಜೋಶಾಗಿ ಈ ಎಕ್ಸಸೈಜ್ನ ಮಾಡಬೇಕು. ಓಕೆ, ಥ್ಯಾಂಕ್ ಯು. Lightweight baby. Today heavyweight biceps curl. That's good. Only 10 reps. 3, 4. ಹಾಯ್ ಗೈಸ್, ಯಾರಾದರೂ ಬೈಸಿಪ್ಸು ತುಂಬ ಜಿಮ್ಗೆ ಹೋಗೋರೆಲ್ಲ ತುಂಬ ಆಸೆ ಪಡೋದೇ ಬೈಸಿಪ್ ದಪ್ಪ ಆಗಬೇಕು ಅಂತ. ಸೊ ಅವರೇನಾದರೂ ಬೈಸಿಪ್ ಬೇಗ ದಪ್ಪ ಆಗಬೇಕು ಅನ್ನೋರು ಇದನ್ನು 35ಗೆ ಇಂಕ್ಲೈನ್ ಬೆಂಚ್ನ ರೈಸ್ ಮಾಡಿ ಸ್ಪೈಡರ್ ಕರ್ಲ್ ಅಂತ ಈ ವರ್ಕೌಟ್ ನೇಮು. 15 ರೇಪ್ 3 ಸೆಟ್ ಮಾಡಿ. ನಿಮ್ಗೆ ಎಷ್ಟು ವೆಯ್ಟ್ ಆಗುತ್ತೋ ಅಷ್ಟು ಸಾಧ್ಯ ಆಗೋಷ್ಟು ವೆಯ್ಟು ಕ್ರಾಸ್ ಮಾಡಿ. ಓಕೆ, ಲೈಟ್ ವೆಯ್ಟ್ ಬೇಬಿ. ಕಾನ್ಸಂಟ್ರೇಷನ್ ಎಕ್ಸಸೈಸ್ ಮುಗಿದ್ಮೇಲೆ ಎಲ್ಲರೂ ತುಂಬ ಇಂಪಾರ್ಟೆಂಟ್ ಎಕ್ಸಸೈಸು ಹ್ಯಾಮರ್ ಕರ್ಲ್ ಬೈಸೆಪ್ಸ್. ಬೈಸಿಪ್ಸು ಔಟ್ಲುಕ್ಕು ತುಂಬ ಎದ್ದು ಕಾಣಬೇಕು ಅಂದರೆ ಈ ಹ್ಯಾಮರ್ ಕರ್ಲ್ ಮಾಡಲೇಬೇಕು. ಡೋಂಟ್ ಮಿಸ್. ಓಕೆ, ಹೀಗೆ ಸ್ಲೋಲಿ ಡೌನ್ ಇದು. ಓಕೆ, 2, 8. ನಾನು ಆಲ್ರೆಡಿ ಒಂದು ರೌಂಡ್ ಮಾಡಿದ್ದೆ, ಸೊ ವಿಡಿಯೋ ಮಾಡಿರಲಿಲ್ಲ ಅಂದ್ಬಿಟ್ಟು ಪುನಃ ಮಾಡಿದೆ. ಎಲ್ಲರೂ 20 ರೆಪ್ಸ್ ಮಾಡಿ. ಓಕೆ, ಲೈಟ್ ವೇಟ್ ಬೇಬಿ. ಎಸ್, ಈ ಥರ ಹ್ಯಾಮರ್ ಕರ್ಲ್ ವೆರಿ ಇಂಪಾರ್ಟೆಂಟ್ ಗೈಸ್. ಯಾರೆಲ್ಲ ಜಿಮ್ಗೆ ಹೋಗಿ ಬೈಸೆಪ್ಸ್ ಎಕ್ಸಸೈಜ್ನ ತುಂಬ ಪ್ರೀತಿಯಿಂದ ಮಾಡ್ತೀರ, ಅದೇ ಥರ ಪ್ರೀತಿಯಿಂದ ಅಷ್ಟೇ ಈ ಹ್ಯಾಮರ್ ಕರ್ಲ್ನ ಮಿಸ್ ಮಾಡಿದೆ ನೋಡಿ. ಓಕೆ, ಹೆಂಗೆ ಬೂಸ್ಟ್ ಆಗಿದೆ ನೋಡಿ ಕೈ. ಅಡ್ಚಿ. ಗುಡ್, ಸೂಪರ್. ಕ್ರೇಜ್ ಪೋಸ್ ನೋಡಿ ಗೈಸ್, ಪಂಪ್ ಹೆಂಗಾಗಿದೆ ನೋಡಿ. ಪಾಪ ಬೆಟ್ಟ.